ರೆಬಲ್ಸ್ ಬಣದ ಲಿಂಗಾಯತ ನಾಯಕರ ಸಭೆಗೆ ಈಗ ಕೌಂಟರ್ ಕೊಡಲಾಗಿದೆ. ಯಡಿಯೂರಪ್ಪ ನಿವಾಸದಲ್ಲಿ ಲಿಂಗಾಯತ ಮುಖಂಡರ ಸಭೆ. ಮಾಜಿ ಸಚಿವ ರೇಣುಕಾಚಾರ್ಯ ನೇತೃತ್ವದಲ್ಲಿ ಲಿಂಗಾಯತ ನಾಯಕರ ಸಭೆ. ಯಡಿಯೂರಪ್ಪನವರ ಹುಟ್ಟುಹಬ್ಬದ ನೆಪದಲ್ಲಿ ಲಿಂಗಾಯತರ ಸಭೆ ನಡೆಸಲಾಗ್ತಾ ಇದೆ. ಲಿಂಗಾಯತ ನಾಯಕರ ಸಭೆಯ ಮೂಲಕ ಯತ್ನಾಳ್ ಅಂಡ್ ಟೀಮ್ಗೆ ಕೌಂಟರ್ ಕೊಡುವಂತಹ ಪ್ರಯತ್ನ ಇದೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮೊನ್ನೆ ನಡೆಸಿದಂತಹ ಲಿಂಗಾಯತ ನಾಯಕರ ಸಭೆ, ಆ ಸಭೆಗೆ ಕೌಂಟರ್ ಎನ್ನೋ ರೀತಿಯಲ್ಲಿ ಇವತ್ತು ಮಾಜಿ ಸಿಎಂ ಯಡಿಯೂರಪ್ಪನವರ ಹುಟ್ಟುಹಬ್ಬದ ನೆಪದಲ್ಲಿ ಸಭೆಯನ್ನ ಕರೆಯಲಾಗಿದೆ. ರೇಣುಕಾಚಾರ್ಯ ನೇತೃತ್ವದಲ್ಲಿ ನಡೀತಾ ಇರುವಂತಹ ಲಿಂಗಾಯತ ನಾಯಕರ ಸಭೆ ಇದು. ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ಇದು ಯತ್ನಾಳ್ ಬಣಕ್ಕೆ ಕೌಂಟರ್ ಕೊಡೋದಿಕ್ಕೆ ಅಂತಲೇ ಈ ಸಭೆ, ಪೂರ್ವಭಾವಿ ಸಭೆ ನಡೀತಾ ಇರೋದು. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಕೇಂದ್ರ ಶಿಸ್ತು ಸಮಿತಿಯಿಂದ ಶೋಕಾಸ್ ನೋಟಿಸ್ ಬಂದ ನಂತರ, ಆ ನೋಟಿಸ್ಗೆ ಉತ್ತರ ಕೊಟ್ಟ ನಂತರ ಯತ್ನಾಳ್ ಬಣದಿಂದ ಮೀಟಿಂಗ್ ಆಗತ್ತೆ, ಲಿಂಗಾಯತ ನಾಯಕರ ಸಭೆ ನಡೆಯುತ್ತೆ. ಆ ಸಭೆಗೆ ಕೌಂಟರ್ ಎನ್ನೋ ರೀತಿಯಲ್ಲಿ ಇವತ್ತು ರೇಣುಕಾಚಾರ್ಯ ನೇತೃತ್ವದಲ್ಲಿ ಸಭೆ ಆಗಿದೆ. ಯಡಿಯೂರಪ್ಪ ನಿವಾಸದಲ್ಲಿ ಲಿಂಗಾಯತ ಮುಖಂಡರ ಸಭೆ. ಯತ್ನಾಳ್ ಬಣಕ್ಕೆ ಟಕ್ಕರ್ ಕೊಡೋ ನಿಟ್ಟಿನಲ್ಲಿ, ಕೌಂಟರ್ ಕೊಡೋದಿಕ್ಕೆ ಪೂರ್ವಭಾವಿ ಸಭೆಯನ್ನ ಕರೆಯಲಾಗಿದೆ. ಈ ಸಭೆಯ ನೇತೃತ್ವವನ್ನು ವಹಿಸಿಕೊಂಡಿರೋದು ಮಾಜಿ ಸಚಿವ ರೇಣುಕಾಚಾರ್ಯ. ಯಡಿಯೂರಪ್ಪ ಹುಟ್ಟುಹಬ್ಬದ ನೆಪದಲ್ಲಿ ಲಿಂಗಾಯತ ನಾಯಕರ ಸಭೆ ನಡೀತಾ ಇದೆ. ಯತ್ನಾಳ್ ಅಂಡ್ ಟೀಮ್ ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಮುಂದುವರಿಬಾರದು ಅನ್ನುವಂತಹ ಏಕಮೇವ ಅಜೆಂಡಾದಿಂದ ಸಭೆಯನ್ನ ಮಾಡಿ ಯಡಿಯೂರಪ್ಪ ಲಿಂಗಾಯತ ಸಮುದಾಯದ ಪ್ರಶ್ನಾತೀತ ನಾಯಕರು ಅನ್ನುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಟಕ್ಕರ್ ಕೊಡಬೇಕು ಅಂತ ಯತ್ನಾಳ್ ಅಂಡ್ ಟೀಮ್ ಮೀಟಿಂಗ್ ಮಾಡಿ ಲಿಂಗಾಯತ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಈಗ ಅದಕ್ಕೆ ಕೌಂಟರ್ ಎನ್ನೋ ರೀತಿಯಲ್ಲಿ ಯಡಿಯೂರಪ್ಪನವರ ಹುಟ್ಟುಹಬ್ಬದ ನೆಪದಲ್ಲಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಸಭೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.